ಮಾಡ್ರಿ ಗಣಿತ ನೋಡಿ. ಅನುಪಾತದ ಲೆಕ್ಕಗಳು ಇವು. ಅನುಪಾತದ ಲೆಕ್ಕಗಳು ಸರಿಯಾಗಿ ಮಾಡಬೇಕು, ಚೆನ್ನಾಗಿ ಮಾಡ್ಕೋಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕಿಂತ ಗಣಿತಗಳನ್ನು. ಒಬ್ಬನು ತನ್ನಲ್ಲಿರುವ 36,000 ರೂಗಳನ್ನು ಮಗ, ಮಗಳು ಮತ್ತು ಹೆಂಡತಿಗೆ ಅನುಕ್ರಮವಾಗಿ 7:5:3 ಈ ಪ್ರಮಾಣದಲ್ಲಿ ಹಂಚಿದರೆ ಮಗನಿಗೆ ದೊರೆತ ಹಣ ಎಷ್ಟು? ವಿಡಿಯೋ ಆನ್ ಮಾಡಿರಿ, ಚೆನ್ನಾಗಿ ಲಕ್ಷ ಕೊಟ್ಟು ನೋಡ್ರಿ. ಅನುಪಾತ ಲೆಕ್ಕಗಳು ಭಾಳ ವಿಶೇಷ ಇರ್ತಾವೆ. ಎಲ್ಲ ಅನುಪಾತಗಳು ಸಾಕಷ್ಟು ಹಾಕ್ಯದ, ಆದರೆ ಇವೊಂದು ಸ್ವಲ್ಪ ಕೆಲವೊಂದು ನಿಮಗೆ ನಾಳೆ ಬ್ಯಾಂಕಿನ ಪರೀಕ್ಷೆಗೆ ಕೂಡಲಿಕ್ಕೆ ಇದು ಹೆಲ್ಪ್ ಆಗ್ತಾವೆ. ಈ ಬ್ಯಾಂಕಿನೊಳಗೆ ಬಿದ್ದಾವೆ ಇವು ಗಣಿತಗಳು. ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ತೀರಿ, ಮ್ಯಾನೇಜರ್ ಆಗ್ತೀರಿ, ಆಮೇಲೆ ದೊಡ್ಡ ಅಫ್ಸರ್ ಆಗ್ತೀರಿ, ದೊಡ್ಡ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಆಗ್ತೀರಿ, ಸೀಟ್ ಪಾಸ್, ಇಂಜಿನಿಯರಿಂಗ್ ಆಗ್ತೀರಿ. ಇವೆಲ್ಲ ಮೊದಲಿನ ಅಭ್ಯಾಸಗಳು. ಇವುಗಳನ್ನು ನೀವು ತಿಳ್ಕೊಬೇಕು. ಮೊದಲೇನು ಒಟ್ಟು ಹಣ ತಕ್ಕೋಬೇಕು. ಒಟ್ಟು ಹಚ್ಚಬೇಕಾದ ಹಣ ಎಷ್ಟು? ಒಟ್ಟು ಹಣ ಬರೋಬ್ಬರಿ 36,000. ಇದನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು ನೀವು. ಆಮೇಲೆ ಒಟ್ಟು ಅನುಪಾತ ತಕ್ಕೋಬೇಕು. ಒಟ್ಟು ಅನುಪಾತ ಬರೋಬ್ಬರಿ ಒಟ್ಟು ಅನುಪಾತ 3 ಮಂದಿ ಅನುಪಾತ ಎಷ್ಟವ ಅನ್ನೋದು ಅದನ್ನು ನೀವು ತಿಳ್ಕೊಬೇಕು ಮೊದಲು. ಒಟ್ಟು ಅನುಪಾತ ಅಂದ್ರೆ ಮಗಂದು 7, ಮಗಳದು 5, ಹೆಂಡತಿದು 3. ಒಟ್ಟು ಟೋಟಲ್ ಒಳಗೆ ಎಷ್ಟಾಯ್ತು? 15 ಅನುಪಾತ ಆತೀವಿ. 15 ಅನುಪಾತದ ಹಣ ಬರೋಬ್ಬರಿ ಎಷ್ಟಿರ್ತದೆ ಅಂದ್ರೆ 36,000 ಇರ್ತದೆ. ಯಾರ ಹಣ ಕೇಳ್ಯಾರ ಅವರು? ಮಗನ ಪಾಲಿಗೆ ಬಂದ ಹಣ. ಇದು ಮಗ. ಇದನ್ನು ತಿಳ್ಕೊಬೇಕು ನೀವು. ಇದು 7 ಅನುಪಾತ ಯಾರ್ದು? ಮಗ. ಈ 5 ಅನುಪಾತ ಯಾರ್ದು? ಮಗಳು. ಈ 3 ಅನುಪಾತ ಯಾರ್ದು? ಹೆಂಡತಿ. ಯಾರ್ದ ಕೇಳಿರ್ತಾರ ಆ ಅನುಪಾತ ಹಚ್ಕೊಂಡು ಬಿಡ್ರಿ ನೀವು. ನೋಡಿ, ಭಾಳ ಸರಳ ಇದು ಗಣಿತ. ಆಮೇಲೆ 15 ಅನುಪಾತಕ್ಕೆ 15 ಅನುಪಾತ ಬರೋಬ್ಬರಿ 15 ಅನುಪಾತದ ಹಣ ಬರೋಬ್ಬರಿ 15 ಅನುಪಾತದ ಹಣ ಬರೋಬ್ಬರಿ 36,000 ರೂಪಾಯಿ. ಯಾರು ಕೇಳ್ಯಾರವರು? ಮಗನ ಕೇಳ್ಯಾರ. ಮಗನ ಅನುಪಾತ ಎಷ್ಟು? ಅದನ್ನ ಹಚ್ಕೊಂಡು ಬಿಡೋದು. 7 ಅನುಪಾತದ ಹಣ ಬರೋಬ್ಬರಿ ಎಷ್ಟು? ಭಾಳ ಸರಳ ಇರ್ತಾವೆ ಲೆಕ್ಕಗಳು. 7 ಗುಂಡ್ಲೆ 36,000 ಸರ್ವಾಸ್ ಬಾಗಿಲೆ 15. 15 ಒಂದ್ಲೆ 15 ಎರಡ್ಲೆ 30, 15 ನಾಲ್ಕಲೆ 60, ಒಂದು 2 0. ತಿಳಿತಲ್ಲ? ನೋಡಿ, ಈಗ ಇದನ್ನ ತೆಗೆದು ಬಿಡ್ರಿ. ಈಗ 24 7 ಎಷ್ಟು? 168. 24 7 168, ಒಂದು 2 0, ಅಂದ್ರೆ 16,800 ರೂಪಾಯಿ ಆಯ್ತು. ಆನ್ಸರ್ ಈಸ್ ಈಕ್ವಲ್ ಟು ಮಗನ ಹಣ ಬರೋಬ್ಬರಿ ಮಗನಿಗೆ ದೊರೆತ ಹಣ ಈಸ್ ಈಕ್ವಲ್ ಟು 16,800 ರೂಪಾಯಿ. ಉತ್ತರ ಸಂಖ್ಯೆ ಎ. ಯಾವ ಲೆಕ್ಕನೂ ಬೇರೆ ಇರೋದಿಲ್ಲ. ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಯಾವ ಲೆಕ್ಕನೂ ನಿಮಗೆ ಬೇರೆ ಇರಂಗಿಲ್ಲ. ತಿಳ್ಕೊಬೇಕಷ್ಟೇ. ತಿಳ್ಕೊಂಡ್ರೆ ಗಣಿತ ಬರ್ತಾವ. ಇವು ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ್ ಇವೆಲ್ಲ. ಒಟ್ಟು ಹಣ ತಕ್ಕೋರಿ 36,000. ಒಟ್ಟು ಅನುಪಾತ ತಕ್ಕೋರಿ 7:5:3:15 ಅನುಪಾತ ಆಯ್ತು. 15 ಅನುಪಾತದ ಹಣ 36,000. ಮಗನ ಅನುಪಾತ ಎಷ್ಟದ ನೋಡ್ರಿ? 7 ಅನುಪಾತ ಬರೋಬ್ಬರಿ ಎಷ್ಟು? 24 7 168, 16,800 ರೂಪಾಯಿ. ಯಾರ್ದು ಕೇಳಿರ್ತಾರ ಅವ್ರ ಅನುಪಾತ ಹಚ್ಕೊಂಡು ಬಿಡ್ಬೇಕು. ಅನುಪಾತದ ಮೊತ್ತ ತೆಗಿಬೇಕು ಯಾವಾಗಲೂ. ಅದು ವಿಶೇಷವಾದದ್ದು. ಈಗ ಹಣ ನೀವು ಭಿನ್ನ ರಾಶಿ ಒಳಗೆ ಬಂದದ. ಹಣ ಒಂದಂತ ತಿಳ್ಕೊಬೇಕು ಈಗ ನೀವು. ಯಾಕಂತಂದ್ರೆ ಅನಿಗೆ 1 3 ಅಂಶ ಕೊಟ್ಟಾನ, ಬನಿಗೆ 1 4 ಅಂಶ ಕೊಟ್ಟಾನ, ಕನಿಗೆ 1 5 ಅಂಶ ಕೊಟ್ಟಾನ. ಉಳಿದ ಹಣ ತಕ್ಕೋಬೇಕು. ಈಗ ನೀವು ಭಿನ್ನ ರಾಶಿ ಅದ ಅಂದ್ರೆ ನೀವು ಏನು ಮಾಡಬೇಕು? ಹಣ 1 ಎಂದು ತಿಳಿಯುವ ಹಣ ಜಾಗಬೇಕು.
ನೋಡಿ, ಹಣ ಒಂದು ಎಂದು ತಿಳಿಯುವ, ಒಂದು ಎಂದು ತಿಳಿಯುವ. ಉಳಿದ ಹಣ ಬರೋಬರಿ, ಉಳಿದ ಹಣ ಬರೋಬರಿ ಒಂದನೇ ಒಂದು ಮೈನಸ್ ಎಲ್ಲಾರು ಕೊಟ್ಟದ ಹಣ ನೀವು ಮತ್ತೆ ಹೊಳೆ ತಗೋಬೇಕು. 1/3 ಪ್ಲಸ್ 1/4 ಪ್ಲಸ್ 1/5. ನೋಡಿ, ಈ ಹಣವನ್ನು ತೆಗಿಬೇಕು. ಹೆಂಗೆ ತಿಳ್ಕೊಬೇಕನ್ನೋದು ಹೇಳ್ತಾನ. ಲಸ ಎಷ್ಟು ಬರ್ತದ ನೋಡ್ರಿ. 3 4 12 12 5 60. ನೋಡ್ರಿ, 1 60 3 20 4 15 5 12 61 60 ಮೈನಸ್ 20 ಪ್ಲಸ್ 15 ಪ್ಲಸ್ 12 ಬರೋಬ್ಬರಿ ಉಳಿದ ಹಣ ಬರ್ತದೆ. ಈಗ 60 ಮೈನಸ್ 2 5 7 47 ಡಿವೈಡೆಡ್ ಬೈ 60. ನೋಡಿ, 10 7 ಆದ್ರೆ 3 ಕೆಲವೊಂದು 13 60 ಉಳಿತು. ಒಂದು ಹಣಕ್ಕೆ ಎಷ್ಟು ಉಳಿದಂಗಾತು? 13 60 ಉಳಿತು. ಉಳಿದ ಹಣ ತಕ್ಕ ಒಂದು ಹಣ ಇದ್ದಾಗ 13 60 ಉಳಿತು. ಉಳಿದ ಹಣ 13 60. ಎಷ್ಟದ ಹಣ ಅದು? 1320 ಹಣ ಇದ್ದಾಗ ಉಳಿದ ಹಣ ಎಷ್ಟು? ನೋಡ್ರಿ, ಸರಿಯಾಗಿ ಹೆಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನ. ಭಿನ್ನ ರಾಶಿ ಒಳಗೆ ಹೆಂಗಿರ್ತಾವ ಇವೆಲ್ಲ ನೋಡಿ. ಪರೀಕ್ಷೆಗೆ ಬಿದ್ದಂಥ ಗಣಿತಗಳು ಇವು. ದೊಡ್ಡ ದೊಡ್ಡ ಬ್ಯಾಂಕಿನ್ಯಾಗ, ದೊಡ್ಡ ದೊಡ್ಡ ಸೈನಿಕ್ ಸ್ಕೂಲ್ನಾಗೆಲ್ಲ ಬಿದ್ದಾವ ನೋಡಿ ಇವು ಲೆಕ್ಕಗಳು. ಸರಿಯಾಗಿ ತಿಳ್ಕೊಬೇಕು ನೀವು. ಭಿನ್ನ ರಾಶಿ ಅದ ಅಂದ್ರೆ ಉಳಿದ ಹಣ ಕೇಳ್ಯಾನಂದ್ರೆ ಹಣ ಒಂದು ಎಂದು ತಿಳಿಯುವ. ಇದನ್ನು ಬಹಳ ಇಂಪಾರ್ಟೆಂಟ್ ನಿಮಗಿದು. ಹಣ ಒಂದು ಎಂದು ತಿಳಿಯುವ. ಉಳಿದ ಹಣ ಒಂದನೇ ಒಂದು. ಯಾಕೆ ಹಣ ಒಂದು ತಿಳ್ಕೊಂಡ್ರು ಒಂದನೇ ಒಂದು, ಛೇದ ಏನು ಇಲ್ಲ ಅಂದ್ರೆ ಒಂದು ಇಟ್ಕೋಬೇಕು. ಮೈನಸ್ ಅವರಿಗೆ ಬಂದ ಹಣ ನೋಡ್ರಿ ಕೂಡಿಸ್ಕೋಬೇಕು. 60 ಇಷ್ಟು ಹಣ ಹೋತೀಗ 60 40 60 13 ಅಂಶ. ಈಗ 47 ಹಣ ಹಂಚಿದಂಗಾತ ಅವ್ರಿಗೆ. ಉಳಿತೆಷ್ಟು? 13 ಹಣ. 60ನೇ 13 ಉಳಿತು. ಹೋತು 47 ಹಣ ಹೋತವ್ರಿಗೆ. ಪ್ರತಿಯೊಬ್ಬರಿಗೆ ದೊರೆತ ಹಣ ಉಳಿದ ಹಣ ಅದ. ಅವಾಗ ನಾವು ಹೆಂಗ್ ಮಾಡ್ಬೇಕು? ಒಂದು ಹಣ ಇದ್ದಾಗ 60 13 ಅಂಶ ಉಳಿದ ಹಣ 1320 ಕೆಟ್ಟು ಉಳಿತು. 1320 ಗುಂಡ್ಲೆ 13 ಸರಾಸು ಮೇಲೆ 60. ನೋಡಿ, ಈ ಪೋಜತ್ತು ಈ ಪೋಜತ್ತು 6 ಒಂದಲೇ 6 2 12 6 2 12 13 2 26 ಎಲ್ಲ ಮತ್ತು 2 13 2 26 27 28 286 ರೂಪಾಯಿ ಉಳಿತು. 286. ಇನ್ನೊಂದ್ಸಲ ನೋಡಿ, 13 2 26 2 13 2 26 1 2 28 ರೂಪಾಯಿ ಉಳಿತು. ಆನ್ಸರ್ ಉಳಿದ ಹಣ ಬರೋಬರಿ. ಉಳಿದ ಹಣ ಬರೋಬರಿ 286 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ ಅದು ನೋಡ್ರಿ, ಎ. ನೋಡ್ರಿ, ಅನುಪಾತದಾಗಿಂತವೆಲ್ಲ ಗಣಿತಗಳನ್ನು ಕಲಿಬೇಕು ನೀವು. ಈ ಕೋಚಿಂಗ್ ತಗೊಂಡ್ಬಿಟ್ರೆ ಮುಗಿತ. ಜೋಶಿ ಸರ್ ಕೋಚಿಂಗ್ ನೀವು ವೆಕೇಶನ್ದೊಳಗೆ ನೀವು ಅಭ್ಯಾಸ ಮಾಡಿದರೆ ಬೇಕಾದ ಕೋಚಿಂಗ್ ಕ್ಲಾಸ್ಗೆ ಹೋಗ್ರಿ. ನಿಮಗೆ ಇನ್ನೊಂದು ವಿಶೇಷ ಏನಂದ್ರೆ, ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬಂದಿಂದ ನೀವು ಮನ್ಯಾಗ ಸಹಿತ ಇದನ್ನು ಅಭ್ಯಾಸ ಪಾಲಕರು ಮಾಡಿಸ್ಬೋದು. ಯಾಕಂದ್ರೆ ಮಕ್ಕಳು ನಿಮಗೆ ಮಾತು ಕೇಳಂಗಿಲ್ಲ. ಅವಾಗ ನೀವೇನು ಮಾಡೋ, ಕೋಚಿಂಗ್ ಕ್ಲಾಸ್ಗೆ ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ. ಮನ್ಯಾಗ ಎಲ್ಲ ಪೇರೆಂಟ್ಸ್ ಶಾಣ್ಯರು ಇರ್ತೀರಿ. ಮನ್ಯಾಗ ಕಲ್ತವ್ರು ಏನಿರ್ತಾರೆ, ಇಷ್ಟು ಅಭ್ಯಾಸ ತೊಗೊಂಡ್ಬಿಡ್ರಿ. ಆಯಾ ತಿಂಗಳಿಗೆ ಅಭ್ಯಾಸ ತೊಗೊಂಡ್ಬಿಟ್ರೆ
ಎಲ್ಲ ನಿಮ್ಮ ಹುಡುಗರು ಎಷ್ಟು ತಯಾರಾಗಿ ಅವನ್ನೆಲ್ಲ ತಿಳಿದು ಬಿಡುತ್ತವೆ ನೋಡ್ರಿ. ಇಂಥ ಗಣಿತಗಳು ವಿಶೇಷ ಸಿಗುವುದಿಲ್ಲ. ಓಲ್ಡ್ ಎಲ್ಲ ಅಭ್ಯಾಸದ CBSE ICSE ಅವಾಗಿನ ಓಲ್ಡ್ ಅಭ್ಯಾಸಗಳೆಲ್ಲ ಇವು. ಇಂಥ ಗಣಿತಗಳ ಎಲ್ಲ 10ಕ್ಕೆ ಬರ್ತಾವೆ. ಇಂಥ ಗಣಿತಗಳು ನಿಮಗೆಲ್ಲ ಈಗ 6ನೇದಕ್ಕೆ ಕಲಿಸ್ತಿದ್ವಿ ನಾವು. 90ರಾಗದು ಎಲ್ಲ ಇಂಥವೆಲ್ಲ ಗಣಿತಗಳನ್ನು ಮಾಡಿ ಹೋಗಿದ್ದು ಹುಡುಗರು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಇದ್ದಾರೆ. ಮುಂಜಾನೆ ಸ್ಟೇಟಸ್ಗೆ ನಂಬರ್ ತಗೋರಿ. ಆ ನಂಬರ್ ತಗೊಂಡ್ರಿ ಅಂದ್ರೆ ದಿನಾಲು ನಿಮಗೆ ಅನುಪಾತದ ಲೆಕ್ಕಗಳೇ ಬಂದು ಬಿಡ್ತಾವ. 20 ಬಡ ಮಾಡಿಸ್ಬಿಡು. ಆಮೇಲೆ ಸರಳ ಬಡ್ಡಿ ಲೆಕ್ಕಗಳು 20 ಬರ್ತಾವ. ಅವೆಲ್ಲ ಟೈಮ್ ಟೇಬಲ್ ಬರ್ತದ. ನಾಳೆ ಜೂನ್ 1ರಿಂದ ಟೈಮ್ ಟೇಬಲ್ ಬರ್ತದೆ. ಇವತ್ತು ನಾವು ಲಾಭ ಹಾನಿ ಲೆಕ್ಕ ನಾಳೆ ಎಷ್ಟು ಗಂಟೆಗೆ ಆಗ್ತದೆ, ಎಷ್ಟು ಗಂಟೆದಾಗ ಮುಗಿಸ್ರಿ. ರೀಸನಿಂಗ್ ಪೀರಿಯಡ್ ಬರ್ತದ ನೋಡೋಣ. ಜೂನ್ದಾಗ ಇವಾಗ ಅದು ಅಂದ್ರೆ ಅವು ಅಷ್ಟು ಮಾಡಿ ಹಾಕ್ತೀವಿ ನಾವು. ಆದರೆ ಮಾಸ್ಟರ್ ಗೈಡ್ ಕಡ್ಡಾಯವಾಗಿ ತೊಗೊಂಡಿರ್ಬೇಕು. ನೆನ್ಪಿಟ್ಕೋರಿ, ಚೆನ್ನಾಗಿ ಬಿಡಿಸ್ಕೋರಿ. ಈಗ ನೋಡ್ರಿ, ಹಣ 1 ಎಂದು ತಿಳಿಯುವ. ಉಳಿದ ಹಣ ಬರೋಬ್ಬರಿ ಹಣ ನೀವು 1 ತಿಳ್ಕೊಂಡ್ರಿ. 1ನೇ ಒಂದು 3 ಅಂಶ ಒಬ್ಬ ಕೊಟ್ರಿ, 1 4 ಅಂಶ ಒಬ್ಬ ಕೊಟ್ರಿ, 1 5 ಅಂಶ ಒಬ್ಬ ಕೊಟ್ಟಿರಿ. ಭಿನ್ನ ರಾಶಿ ಅಂದ್ರೆ ಉಳಿಲಿಕ್ಕೆ ಬೇಕು ಹಣ. ಅದು 1ನೇ 60 ಮೈನಸ್ ಅವಾಗ 20 ಸಿಕ್ತು, 15 ಸಿಕ್ತು, 12 ಸಿಕ್ತು. 60ನೇ 20 ಒಬ್ಬಗೆ ಸಿಕ್ತು, 60ನೇ 15 ಒಬ್ಬಗೆ ಸಿಕ್ತು, 60ನೇ 13 12 ಒಬ್ಬಗೆ ಸಿಕ್ತು. ಉಳಿತು ಎಷ್ಟು? 60 13 ಅಂಶ ಉಳಿತು. ಒಂದು ಹಣ ಇದ್ದಾಗ 13 60 ಅಂಶ ಉಳಿದ ಹಣ 1320ಕ್ಕೆ ಎಷ್ಟು ಉಳಿತು? 286 ರೂಪಾಯಿ ಉಳಿತು. ಉತ್ತರ ಸಂಖ್ಯೆ ಎ. ನೋಡ್ರಿ, ಇದಂತೂ ಸರಳದ ಎಲ್ಲರೂ ಮಾಡ್ತೀರಿ. ಒಟ್ಟು ಅನುಪಾತ 36,000. ಒಟ್ಟು ಅನುಪಾತ ತಕ್ಕೋಬೇಕು ಯಾವಾಗಲಾದ್ರು. ಭಾಳ ಸರಳ ಇದು. 7 + 5 + 3 15 ಅನುಪಾತಕ್ಕೆ ಒಟ್ಟು ಹಣ ಇರ್ತದ, ಒಟ್ಟು ಲಾಭ ಇರ್ತದ, ಒಟ್ಟು ಜನಸಂಖ್ಯೆ ಇರ್ತದ, ಒಟ್ಟು ಹಣ ಇರ್ತದ. ಎಲ್ಲ ಒಟ್ಟು ಹಣ ಇರೋದೇ ಅನುಪಾತಕ್ಕೆ. 15 ಅನುಪಾತಕ್ಕೆ 36,000 ಆದರೆ ಯಾರ್ದು ಕೇಳ್ಯಾರ ಅವರು? ಮಗಂದು ಕೇಳ್ಯಾರ ಅಂದ್ರೆ 7 ಹಚ್ಚರಿ, ಮಗಳದ್ದು ಕೇಳ್ಯಾರ ಅಂದ್ರೆ 5 ಹಚ್ಚರಿ, ಹೆಂಡತಿದ್ದು ಕೇಳಿದ್ರೆ 3 ಹಚ್ಚರಿ. ಕಲಾಸ್. ನೋಡ್ರಿ, 7ಕ್ಕೆ ಎಷ್ಟು ಬಂತು? 16,800 ಆಯ್ತು. ಉತ್ತರ ಸಂಖ್ಯೆ ಟಕ್ಕನ ಎ. ನೋಡ್ರಿ, ಅದು ಭಾಳ ವಿಶೇಷದ ಭಿನ್ನ ರಾಶಿದು. ನೋಡ್ರಿ, ಚೆನ್ನಾಗಿ ಬಿಡಿಸೋರು.